ನಗುಮುಖದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ, ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರ್ತಿ. ಹೇ ಗಣನಾಥ ದಿವಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ರೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ. ಬೆಂಗಳೂರು ನಂದಿನಿ ಲೇಔಟ್ನ 4ನೇ ಹಂತದಲ್ಲಿರುವ ಇಂಡಿಯನ್ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ತಂದೆಯಂದಿರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾವಿಹಾರ್ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಇಂಡಿಯನ್ ನ್ಯಾಷನಲ್ ಹೈಸ್ಕೂಲ್ನ ಸಂಸ್ಥಾಪಕರಾದ ಸುಧಾಕರ್ ಬ್ಯಾಟೋರಿ, ಸದಸ್ಯರಾದ ಕಮಲಾ ಸುಧಾಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ತಂದೆಯಂದಿರ ದಿನದ ಆಚರಣೆಯಲ್ಲಿ ಆಗಮಿಸಿದ ಮಕ್ಕಳ ಎಲ್ಲ ತಂದೆಯರಿಗೆ ಶುಭಾಶಯ ಕೋರುವ ಬ್ಯಾಡ್ಜ್ಗಳನ್ನು ವಿತರಿಸಲಾಯಿತು. ನಂತರ ಆಗಮಿಸಿದ ಎಲ್ಲ ತಂದೆಯರಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮಕ್ಕಳೊಂದಿಗೆ ಸಂಭ್ರಮಿಸುವ ಕ್ಷಣವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್ ಬ್ಯಾಟೋರಿಯವರು, ತಂದೆ ಎನ್ನುವುದು ಕೇವಲ ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ, ಜವಾಬ್ದಾರಿ ಮತ್ತು ರಕ್ಷಣೆ. ಪ್ರತಿಯೊಬ್ಬರ ಜೀವನದಲ್ಲಿ ತಂದೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕುಟುಂಬದ ಆಧಾರ ಸ್ತಂಭವಾಗಿ, ಮಕ್ಕಳ ಭವಿಷ್ಯವನ್ನು ರೂಪಿಸುವ ಮಾರ್ಗದರ್ಶಕರಾಗಿ, ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವ ಶಕ್ತಿಯಾಗಿ ತಂದೆ ನಿಲ್ಲುತ್ತಾರೆ. ತಂದೆಯ ಪ್ರೀತಿ ಹೆಚ್ಚಾಗಿ ಮಾತುಗಳಲ್ಲಿ ವ್ಯಕ್ತವಾಗದಿದ್ದರೂ ಅವರ ತ್ಯಾಗ, ಕಾಳಜಿ ಮತ್ತು ಪರಿಶ್ರಮದಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತದೆ. ಮಕ್ಕಳ ಶಿಕ್ಷಣ, ಉತ್ತಮ ಸಂಸ್ಕಾರ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಡುವ ವ್ಯಕ್ತಿ ತಂದೆ ಎಂದು ಹೇಳಿದರು. ಫಾದರ್ಸ್ ಡೇ, ಮದರ್ಸ್ ಡೇ ಇದೆಲ್ಲ ಈಗ ಈ ನಡುವೆ ಅಂದರೆ 21st ಸೆಂಚುರಿನಲ್ಲಿ ಎಲ್ಲ ಇಟ್ ಈಸ್ ಗೇನಿಂಗ್ ಮೋರ್ ಪಾಪ್ಯುಲಾರಿಟಿ. ದ ರೀಸನ್ ಬಿಹೈಂಡ್ ಈಸ್ ಆ್ಯಕ್ಚುಲಿ ಈ ಸಂಸ್ಕಾರಗಳು, ಸಂಸಾರಗಳು ಎಲ್ಲ ಒಡೆದು ಛಿದ್ರ ಆಗಿ ಒಂದು ಸಂಸಾರ ಅಂದರೆ ಅಪ್ಪ, ಮಗ, ಹೆಂಡತಿ 3 ಜನ ಇರ್ತಾರೆ. ಅಲ್ಲಿ ಅವ್ರಿಗೆ ಬೆಲೆ ಇರೋದಿಲ್ಲ, ಬಾಂಧವ್ಯ ಗೊತ್ತಿರೋದಿಲ್ಲ. ಆ ದೊಡ್ಡ ದೊಡ್ಡ ಮನೆಯಲ್ಲಾದರೆ ಅವ್ರ ತಾತ ಇರ್ತಾರೆ, ಅಜ್ಜಿ ಇರ್ತಾರೆ, ಯಾರೋ ಒಬ್ರು ಇರ್ತಾರೆ ಮಗು ನೋಡ್ಕೊಳ್ಳೋಕ್ಕೆ. ಈಗಿನ ಕರೆಂಟ್ ಛಿದ್ರವಾಗಿರೋ ಸಂಸಾರದಲ್ಲಿ ಅಪ್ಪನ ವ್ಯಾಲ್ಯೂ, ಅಮ್ಮನ ವ್ಯಾಲ್ಯೂ ಅದನ್ನು ಎತ್ತಿ ತೋರಿಸೋದಕ್ಕೆ ಅವರೇ ಇದನ್ನು ಅವ್ರು ಏನೇನು ಮಾಡಿದ್ದಾರೆ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಅಂತ ತಿಳಿಸ್ಕೊಳ್ಳೋದಕ್ಕೆ ಇದೊಂದು ಇಟ್ ಈಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್ ದೀಸ್ ಡೇಸ್. ಸರ್ ಸಿ ಅವ್ರಿಗೂ ಒನ್ ಡೇ ಔಟ್ ಆಫ್ ದೇರ್ ಬ್ಯುಸಿ ಜಾಬ್ ದೇ ಆಲ್ಸೋ ವಾಂಟ್ಸ್ ಟು ನೋ. ಸಿ ಬೇಸಿಕ್ಲಿ ದಿಸ್ ಈಸ್ ಅನ್ ಇಂಡೈರೆಕ್ಟ್ ವೇ ಆಫ್ ಟೆಲ್ಲಿಂಗ್ ದ ಪ್ಯಾರೆಂಟ್, ಪ್ಲೀಸ್ ಕಮ್ ಟು ದ ಸ್ಕೂಲ್, ಲುಕ್ ಅಟ್ ಅವರ್ ಫೆಸಿಲಿಟಿ, get to know our teachers, get to know our curriculum, what we do in the school for their kids, so that they will also see our facility. They themselves will be satisfied with our facility, what we offer our services to their kids. ಇದು ಪೇರೆಂಟ್ಸ್ಗೂ ನಮಗೂ ಒಂದು ಬಾಂಧವ್ಯ ಕಲ್ಪಿಸ್ಕೊಡೋ ಸೇತುವೆ ಸರ್ ಅದು. ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ಗಳಲ್ಲಿ ಮಕ್ಕಳಿಗೆ ಮೆಡಲ್ ಕೊಡ್ತಕ್ಕಂಥದ್ದು, ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಇರ್ತದೆ. ಆದರೆ ತಮ್ಮ ಶಾಲೆಯಲ್ಲಿ ಫಾದರ್ಸ್ಗಳನ್ನ ಕರೆದು ಅವ್ರಿಗೆ ಫಾದರ್ಸ್ ಡೇ ಬ್ಯಾಡ್ಜ್ ಕೂಡ ಅವ್ರು ನೀವು ಆನರ್ ಮಾಡೋ ಮೂಲಕ ಅವ್ರು ವಿಶ್ ಮಾಡೋದು. ಸರ್ ಇದು ಫಾದರ್ಸ್ ಡೇ ಅಂದರೆ ತಂದೆ ಸ್ಥಾನ ತುಂಬ ಅತ್ಯುತ್ತಮ ಸರ್. ಈಗ ಏನಾಗಿದೆ, ಮೊದಲು 1 ವರ್ಷ 2 ವರ್ಷ ಅಪ್ಪ ತುಂಬ ಪ್ರೀತಿಯಿಂದ ನೋಡಿಸ್ತಾ ಇರ್ತಾನೆ. ಹಾಗೆ ವರ್ಷಗಳು ಕಳೆದಂಗೆ ಮನೆ ಸಂಸಾರದ ಭಾರ ಜಾಸ್ತಿ ಆಗಿಬಿಡುತ್ತೆ. ಅಪ್ಪ ಏನು ಮಾಡ್ತಾನೆ, ಹೊಸ ರೀತಿಗಳು, ಹೊಸ ಅನ್ವೇಷಣೆ ಮಾಡ್ತಾನೆ. ಯಾಕೆಂದರೆ ಸಂಸಾರ ತೂಗಿಸೋದು ಕಷ್ಟ ಆದಾಗ ಅವನು ಹೊಸ ದುಡ್ಡು ದುಡಿಯೋದಕ್ಕೆ ಬೇರೆ ಬೇರೆ ಮಾರ್ಗಗಳು ನೋಡ್ತಾ ಇರೋ ಟೈಮಲ್ಲಿ ಅವನಿಗೆ ಸಂಸಾರದ ಕಡೆ ಸ್ವಲ್ಪ ನಿಗಾ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ,
ಸಂಸಾರದ ಕಡೆ ನಿಗಾ ಕಮ್ಮಿ ಆದಾಗ ಮನೆಯವ್ರು ಅನ್ಕೊತಾರೆ, ಓ ಮೈ ಫಾದರ್ ಈಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಮೀ ಲೈಕ್ ಬಿಫೋರ್ ಅಂತ ಹೇಳ್ಬಿಟ್ಟು ಮಗು ಶುಡ್ ನಾಟ್ ಫೀಲ್ ಬ್ಯಾಡ್. ಏನಂದರೆ ಈಗ ತಂದೆ ಆದವನು ಸಂಸಾರನೂ ತೂಗಿಸ್ಬೇಕು, ಮನೆಯೂ ತೂಗಿಸ್ಕೋಬೇಕು. ಆದರೆ ಈ ಬಾಂಧವ್ಯನ ಹಂಗೆ ಬ್ರಿಡ್ಜ್ ಮಾಡೋದಕ್ಕೆ ಇದೊಂದು ಆಪರ್ಚುನಿಟಿ ಅಟ್ ಸ್ಕೂಲ್ ಸರ್. ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ಒಂದು ಮಹಿಳೆಗೆ ಗಂಡನಾಗಿ, ಒಂದು ಮಗುವಿಗೆ ತಂದೆಯಾಗಿ, ಒಂದು ಕುಟುಂಬಕ್ಕೆ ಯಜಮಾನನಾಗಿ ಅವನ ಪಾತ್ರ ಬಹಳ ಎಷ್ಟು ಮುಖ್ಯ ಅಂತ ಹೇಳಿ ಸರ್, ಅಪ್ಪನ ಸ್ಥಾನ ತುಂಬ ವೆರಿ ಇಂಪಾರ್ಟೆಂಟ್ ಸರ್. ಅಪ್ಪ ಆಗೋಕ್ಕಿಂತ ಮುಂಚೆ ಅವನು ಹುಡುಗ ಆಗಿರ್ತಾನೆ, ಅವನು ಬೇರೆಯವ್ರಿಗೆ ಒಬ್ಬ ಮಗ ಆಗಿರ್ತಾನೆ. ಮದುವೆಗಿನ್ನ ಮುಂಚೆ ಅವನು ಅಣ್ಣ ಆಗಿರ್ತಾನೆ, ತಮ್ಮ ಆಗಿರ್ತಾನೆ. ಮದುವೆ ಆದಮೇಲೆ ಗಂಡ ಆಗ್ತಾನೆ, ಗಂಡ ಆದಮೇಲೆ ಸ್ವಂತ ಮಕ್ಕಳಿಗೆ ತಂದೆ ಆಗ್ತಾನೆ. ದಿಸ್ ಈಸ್ ಎ ವೆರಿ ವೈಟಲ್ ರೋಲ್ ಇನ್ ಎ ಮ್ಯಾನ್ಸ್ ಲೈಫ್. ಬಟ್ ಆದರೆ ಅಪ್ಪ ಆದಮೇಲೆ ಒಂದು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ನನ್ನದು ನನ್ನದೇ ಸಂಸಾರ, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ಬರುತ್ತೆ. ಯಾವಾಗ ಇದು ಬರುತ್ತೆ ಅವನು ದಿನ ಹೇಗೆ ಅಂದರೆ ದಿನ ಕಳೆದಂಗೆ ಅವನ ಖರ್ಚುಗಳು ಜಾಸ್ತಿ ಆಗ್ತವೆ. ನೀಡ್ಸ್, ವಾಂಟ್ಸ್ ಆಫ್ ವೈಫ್, ಕಿಡ್ಸ್ ಅದೆಲ್ಲ ಜಾಸ್ತಿ ಆಗ್ತಾ ಅವನು ಬರ್ತಾ ಇರೋ ಇನ್ಕಮ್ಮಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್. ಸೊ ಅವನು ಅಡಿಷ್ನಲ್ಲಾಗಿ ಕೆಲಸ ಮಾಡೋಕ್ಕೆ ನೋಡ್ತಾನೆ, ಬೇರೆ ಆಪರ್ಚುನಿಟೀಸ್ ನೋಡ್ತಾನೆ. ಈ ಬೇರೆ ಹೊಸದು ನೋಡೋದು ಟೈಮಲ್ಲಿ ಅವನು ಸಂಸಾರದ ಕಡೆ ಗಮನ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ ಮನೆಯವ್ರಿಗೆ ಅನ್ಸತ್ತೆ. ಆ್ಯಕ್ಚುಲಿ ಅವನು ಏನು ಮಾಡ್ತಾನೆ, ಈ ಈಸ್ ಓನ್ಲಿ ಟ್ರೈಂಗ್ ಟು ಬ್ರಿಡ್ಜ್ ದ ಗ್ಯಾಪ್. ಅವನ ಅಡಿಷ್ನಲ್ ರಿಕ್ವೈರ್ಮೆಂಟ್ನ ಅವನು ಹೊರಗಡೆ ನೋಡ್ತಾ ಇರ್ತಾನೆ. ಅದು ಮನೆಯವ್ರಿಗೆ ಅರ್ಥ ಆಗಲ್ಲ. ಅರ್ಥ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಇದೇ ಸಂಸಾರ ಅನ್ನೋದು ಇದೆ ಸರ್. ದಿಸ್ ನೀಡ್ಸ್ ಟು ಬಿ ಬ್ಯಾಲೆನ್ಸ್ಡ್. ಜನವ್ರಿಗೆ ಹೇಳಬೇಕು, ನಾನು ಏನು ಮಾಡ್ತಾಯಿದ್ದೀನಿ. ಸುಮ್ಮನೆ ಇದ್ದು ಎಲ್ಲ ಹೋಗ್ಬಿಡೋದಲ್ಲ. ಮನೆಯವ್ರನ್ನ ಕುಂಡಿಸಿ, ಮನೆಯವ್ರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಕುಂತ್ಕೊಂಡು, ನೋಡಪ್ಪ ಹಿಂಗೆ ಮಾಡಬೇಕು ಅಂತ ಇದ್ದೀನಿ, ಮುಂದಕ್ಕೆ ಹಿಂಗೆ ನಮ್ಮ ಜೀವನ ನಡೀತದೆ, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದು ಇದು ಅಪ್ಪನ ಕೆಲಸ ಸರ್. ಸರ್, ಅಪ್ಪ 500 ರೂಪಾಯಿ ದುಡ್ಡನ್ನ ಜೋಬಲ್ಲಿ ಎಲ್ಲೋ ಸಂದಿಲ್ಲಿ ಇಟ್ಕೊಂಡಿರ್ತಾನೆ ಸರ್. ಏನಕ್ಕೆ ಅಂದರೆ ಅವನಿಗಲ್ಲ, ಅವ್ನು ತಿನ್ನಲ್ಲ, ಅವನಿಗೆ ಬೇಕಾಗಲ್ಲ. ಆ 500 ರೂಪಾಯಿ ಎಲ್ಲಿ ನನ್ನ ಮಕ್ಕಳು ಕೇಳಿದ ತಕ್ಷಣ ತೆಕ್ಕಂತ ತೆಗೆದು ಕೊಡೋದಕ್ಕೆ ಇಟ್ಕೊಂಡಿರ್ತಾನೆ. ಬಿಟ್ಟರೆ ಅವನ ಪರ್ಸಲ್ಲಿ 500 ರೂಪಾಯಿ ಇದ್ರೂ ಅವನು 1 ರೂಪಾಯಿ ಇಲ್ಲ ಅಂದ್ಕೊಂಡೇ ಇರ್ತಾನೆ ಸರ್. ದಿಸ್ ಈಸ್ ನಮ್ಮ ಜೀವನ ಸರ್. ಅಪ್ಪ ಅನ್ನೋನು ಇಡೀ ಕುಟುಂಬಕ್ಕೆ ಒಂದು ಶಕ್ತಿ, ಆತ್ಮವಿಶ್ವಾಸ, ಧೈರ್ಯ, ಅವನ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ಯುವರ್ ಸ್ಕೂಲ್ ಬಿಟ್ಟು ಬೇರೆ ಹೊರಗಡೆ ಇರ್ತಕ್ಕಂಥ ಫಾದರ್ಸ್ಗೆ ಇವತ್ತೇನು ವಿಶ್ ಮಾಡೋದು? ಫಾದರ್ಸ್, ತಂದೆ ಎಲ್ಲೇ ಇರಿ, ನಿಮ್ಮ ಮಕ್ಕಳನ್ನು, ನಿಮ್ಮ ಸಂಸಾರವನ್ನು ಕಾನ್ಫಿಡೆನ್ಸಲ್ಲಿ ತಗೊಂಡು ಏನು ಮಾಡ್ತಾಯಿದ್ದೀರಾ, ಏನು ಮುಂದಿನ ಭವಿಷ್ಯ ಏನು, ಮುಂದೆ ನಿಮ್ಮ ಪ್ಲ್ಯಾನ್ಸ್ ಏನು, ನಿಮ್ಮ ಸಂಸಾರಕ್ಕೆ ನಿಮ್ಮ ಮಕ್ಕಳ ಹತ್ರ ಹಂಚ್ಕೊಳ್ಳಿ. ಯಾಕೆಂದರೆ ಅವ್ರಿಗೂ ಗೊತ್ತಿರಬೇಕು ನೀವೆಷ್ಟು ಕಷ್ಟ ಬೀಳ್ತಾ ಇದ್ದೀರಾ, ನೀವೆಷ್ಟು ಕೇರ್ ಮಾಡ್ತೀರಾ, ಎಷ್ಟು ಕನ್ಸರ್ನ್ ಮಾಡ್ತೀರಾ ಅಂತ. ನೀವು ಅವ್ರಿಗೆ ಮಾಡ್ತಾ ಇರ್ಬೋದು, ಬಟ್ ನೀವು ಅವ್ರಿಗೆ ಹೇಳೋದು ಮರಿಬಾರ್ದು. ಅವ್ರಿಗೆ ಹೇಳೋದು ಮರೀದೇ ಇದ್ದರೆ ಇವನೇನೋ ಮಾಡ್ತಾವನೆ ಅನ್ನೋ ಒಂದು ಊಹೆ ಬಂದ್ಬಿಡುತ್ತೆ. ಇವತ್ತು ನೋಡಿ, ಸೋಷಿಯಲ್ ಮೀಡಿಯಾ ಇದೆ, ಕಮ್ಯುನಿಕೇಷನ್ ಇದೆ. ಯು ಕ್ಯಾನ್ ಆಲ್ವೇಸ್ ಕೀಪ್ ಎವ್ರಿಬಡಿ ಇನ್ ದ ಲೂಪ್. ಮೈ ಓನ್ಲಿ ಸಿನ್ಸಿಯರ್ ಅಡ್ವೈಸ್ ಆ್ಯಂಡ್ ಎ ರಿಕ್ವೆಸ್ಟ್ ಫಾರ್ ಎ ಫಾದರ್, ನಿಮ್ಮ ಸಂಸಾರವನ್ನು ನೀವು ಒಂದು ಫುಲ್ ನೀವೇನೇ ಮಾಡ್ತಾಯಿದ್ರು ಅವ್ರ ಹತ್ರ ಹಂಚ್ಕೊಳ್ಳಿ. ನಿಮ್ಮ ಪ್ರೀತಿ ಆಗಲಿ, ಕಷ್ಟ ಆಗಲಿ, ಸುಖ ಆಗಲಿ ಹಂಚ್ಕೊಂಡಾಗ ಅವ್ರಿಗೂ ಗೊತ್ತಾಗುತ್ತೆ, ಮೈ ಫಾದರ್ ಈಸ್ ವರ್ಕಿಂಗ್ ಫಾರ್ ಅಸ್ ಅಂತ ಹೇಳ್ಬಿಟ್ಟು ಸರ್. ನಿಸ್ವಾರ್ಥಿ, ತ್ಯಾಗಮಯಿ, ಸ್ಯಾಕ್ರಿಫೈಸ್ ಪರ್ಸನ್ ಅಂತ ಸರ್, ಇದು ತಂದೆ ಪಾತ್ರ ಸ್ಯಾಕ್ರಿಫೈಸ್ ಅಂತ ಬರೋದಿಲ್ಲ. ಸ್ಯಾಕ್ರಿಫೈಸ್ ಅನ್ನೋದಕ್ಕಿಂತ ಹೀ ಬಿಕಮ್ಸ್ ಮೋರ್ ರೆಸ್ಪಾನ್ಸಿಬಲ್. ವೆನ್ ರೆಸ್ಪಾನ್ಸಿಬಿಲಿಟಿ ಕಮ್ಸ್, ಸ್ಯಾಕ್ರಿಫೈಸ್ ಕಮ್ಸ್ ಬಿಹೈಂಡ್. ತ್ಯಾಗ, ರೆಸ್ಪಾನ್ಸಿಬಿಲಿಟಿ ಎರಡೂ ಒಂದೇ ನಾಣ್ಯದ 2 ಮುಖಗಳು ಸರ್. ರೆಸ್ಪಾನ್ಸಿಬಿಲಿಟಿ ಬಂದ ತಕ್ಷಣ ನೀವು ಖರ್ಚು ಮಾಡೋದು ನಿಲ್ಲಿಸ್ಬಿಡ್ತೀರ. ಯಾಕೆಂದರೆ ನಾಳೆ ಏನಾಗುತ್ತೋ, ನಾಳೆ ಯಾರನ್ನ ಕೇಳಬೇಕು. ಈಗ ನೋಡಿ, ನಿಮ್ಮ ಹತ್ರ ನಿಮಗೊಂದು ಏನೋ ದುಡ್ಡು ಬೇಕಾಗತ್ತೆ, ಅಲ್ಲಿ ಯಾರ ಹತ್ರನೋ ಸಾಲಗಾರನ ಹತ್ರ ಸಾಲ ಮಾಡಿರ್ತಾನೆ. ಅವನು ಸಾಲಗಾರ ಕೇಳಿದಾಗ ಅಪ್ಪ ಬೈಸ್ಕೊತಾ ಇರ್ತಾನೆ. ಆದರೂ ಮನೆಗೆ ಬಂದ್ಬಿಟ್ಟು, ಏನಿಲ್ಲ ಮಗ, ಚೆನ್ನಾಗಿದ್ದೀನಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ.
So Appa plays a very vital role, multiple roles, ಡಿಪೆಂಡಿಂಗ್. ಬಟ್ ಅಲ್ಟಿಮೇಟ್ಲಿ ಅವನು ಸಂಸಾರ, ಅವನು ಹೆಂಡತಿ, ಅವನ ಮಕ್ಕಳು, ಅವನ ಸಂಸಾರನ ಚೆನ್ನಾಗಿಡೋದು ಒಂದೇ ಸರ್. ಈಸ್ ಎ ಕೊಡೆ, ಸಂಸಾರದ ಕೊಡೆ ಅಂದರೆ ಅಪ್ಪನೇ ಸರ್ ಅದು. ನಿಮ್ಮ ತಂದೆಯ ನೆನಪು ಈ ಒಂದು ಫಾದರ್ಸ್ ಡೇ ದಿನ ಏನು ನೆನಪು? ಸರ್, ಇವತ್ತು ಏನಾದರೂ ನಿಮ್ಮ ಮುಂದೆ ನಿಂತ್ಕೊಂಡು ಈ ಟಿ ವಿನಲ್ಲಿ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ದೊಡ್ಡ ಶಕ್ತಿ ನಮ್ಮ ತಂದೆ, ನಮ್ಮ ತಾಯಿನೇ ಸರ್. ಇವತ್ತು ನಾನು ಏನಾದರೂ ಆಗಿದ್ದರೆ ಅದು ಅವ್ರ ಸ್ಯಾಕ್ರಿಫೈಸ್, ಅವರು ಹಾಕಿರೋ ಮಾರ್ಗದರ್ಶನ, ಅವರು ನೀಡಿರೋ ಬಳುವಳಿ ಸರ್. ಅವರಿಲ್ಲದೆ ನಾವೇನೂ ಇಲ್ಲ ಸರ್. ವಿ ಆರ್ ನಥಿಂಗ್.